ಕೋಡುಬಳೆ ಅಂದ್ರೆ ಅಡುಕಲೆ. ವರುಣಾರ್ಭಟ ಜೋರಾಗಿದ್ದು ಅಪಾಯದ ಮಟ್ಟ ಮೀರಿ ದೂದಗಂಗಾ ನದಿ ಹರಿತಾ ಇರುವಂಥದ್ದು ಬೇಡ್ಕಿಹಾಳ ಗ್ರಾಮದಲ್ಲಿ 100 ಎಕರೆ ಬೆಳೆ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೇಡ್ಕಿಹಾಳ ಆ ಗ್ರಾಮದಲ್ಲಿ 100 ಎಕರೆ ಬೆಳೆ ಜಲಾವೃತ. ಕಬ್ಬು, ಮೆಕ್ಕೆಜೋಳ, ಶೇಂಗಾ, ಸೋಯಾ ಎಲ್ಲವೂ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಳೆಯಿಲ್ಲದೆ ಪರದಾಡ್ತಾ ಇದ್ದಂಥ ರೈತರಿಗೆ ಈಗ ಮಹಾರಾಷ್ಟ್ರದಾದ್ಯಂತ ವಿಪರೀತ ಮಳೆಯಾಗಿರುವುದು, ಅದರ ಪರಿಣಾಮವನ್ನು ಈಗ ಬೆಳಗಾವಿಯ ಹಲವು ಗ್ರಾಮಗಳು ಎದುರಿಸ್ತಾ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಜಮೀನುಗಳಿಗೆ ನೀರು ನುಗ್ಗಿದೆ. ಬೆಳೆದ ಬೆಳೆಗಳೆಲ್ಲವೂ ಕೂಡ ನೀರ್ಪಾಲಾಗ್ತಾ ಇದೆ. ಕಬ್ಬು, ಮೆಕ್ಕೆಜೋಳ, ಶೇಂಗಾ, ಸೋಯಾ ಇವೆಲ್ಲವನ್ನ ಬೆಳೆದಿದ್ದಾರೆ ಬೇಡ್ಕಿಹಾಳ ಗ್ರಾಮದಲ್ಲಿ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿರುವಂತಹ ಗ್ರಾಮ. ಪ್ರತಿನಿಧಿ ಸಹದೇವ್ ಮಾನೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ವೇದಗಂಗಾ ಮತ್ತು ದೂದಗಂಗಾ ನದಿಯ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ದೂದಗಂಗಾ ನದಿ ಏನಿದೆ ಇದು ಪ್ರವಾಹದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಸದ್ಯ ಬೇಡ್ಕಿಹಾಳ ಗ್ರಾಮದ ಹೊರವಲಯದಲ್ಲಿ ಈ ಒಂದು ದೂದಗಂಗಾ ನದಿ ಸುತ್ತುವರೆದಿರುವಂಥದ್ದು. ನಾನೀಗ ದೂದಗಂಗಾ ನದಿ ತಟದಲ್ಲೇ ಇದ್ದೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ ಎಷ್ಟರ ಮಟ್ಟಿಗೆ ನದಿ ಹರಿದುಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನೀವೀಗ ನೋಡ್ಬೋದಾಗಿದೆ. ಇದು ದೂದಗಂಗಾ ನದಿಯ ದೃಶ್ಯಾವಳಿಗಳು. ಸದ್ಯ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಮಳೆ ಅಬ್ಬರ ಮುಂದುವರೆದಿರುವಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಬರೀ ನೀರು ಹರಿದು ಬರೋದರ ಜೊತೆಗೆ ಇದು ಪ್ರವಾಹದ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಈಗ ಏನು ತೋರಿಸ್ತಾ ಇದ್ದೇವೆ, ಇದು ನದಿ ತನ್ನ ಪಾತ್ರವನ್ನು ಬಿಟ್ಟು ಅಕ್ಕಪಕ್ಕದ ಭಾಗಕ್ಕೂ ಕೂಡ ಅಕ್ಕಪಕ್ಕದ ಪ್ರದೇಶಗಳಿಗೂ ಕೂಡ ಈಗಾಗಲೇ ನುಗ್ಗಿರುವಂಥದ್ದು. ಮುಖ್ಯವಾಗಿ ನದಿ ಪಾತ್ರದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯಲಾಗತ್ತೆ. ಆದರೆ ಇದೀಗ ಕಬ್ಬಿನ ಗದ್ದೆಗಳು ಈಗ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಕಬ್ಬಿನ ಬೆಳೆಯನ್ನು ಕಳೆದುಕೊಳ್ಳುವಂಥ ಆತಂಕ ಕೂಡ ಈ ಭಾಗದ ರೈತರಿಗೆ ಎದುರಾಗಿರುವಂಥದ್ದು. ಯಾಕಂದರೆ ಆರಂಭಿಕ ಹಂತದಲ್ಲಿ ಇಷ್ಟೊಂದು ಏನು ನೀರು ನಿಂತರೂ ಕೂಡ ಆ ಬೆಳೆಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಆದರೆ ಕ್ರಮೇಣವಾಗಿ ನೀರು ನಿಂತಿದ್ದೆ ಆದರೆ ಬೆಳೆಯಲ್ಲಿ ಬಹುತೇಕ ಕೊಳೆತು ಹಾಳಾಗುವಂಥ ಸ್ಥಿತಿ ಇರುವಂಥದ್ದು. ನೀವೀಗ ನೋಡ್ತಾ ಇದ್ದೀರಿ, ಬರೀ ಮುಂಭಾಗದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಹಿಂಬದಿಯಲ್ಲೂ ಕೂಡ ನೀರು ಜಮೀನುಗಳಿಗೆ ನುಗ್ಗಿರುವಂಥದ್ದು. ಅಂದರೆ ನದಿಯನ್ನು ಹೊರತುಪಡಿಸಿ ಕೂಡ ಸುಮಾರು ಅರ್ಧ ಕಿಲೋಮೀಟರ್ವರೆಗೂ ಕೂಡ ನದಿ ನೀರು ಜಮೀನುಗಳಿಗೆ ನುಗ್ಗಿರುವಂಥದ್ದು. ಹೀಗಾಗಿ ಭತ್ತ ಬೆಳೆದಂಥ ಈ ಭಾಗದಲ್ಲಿ ಕಬ್ಬು ಬೆಳೆದಂಥ ರೈತರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಕಬ್ಬಿನ ಜೊತೆಗೆ ಮೆಕ್ಕೆಜೋಳ, ಅದರ ಜೊತೆಗೆ ಶೇಂಗಾ ಸೇರಿದಂತೆ ವಿವಿಧ ದವಸ ಧಾನ್ಯಗಳ ಬೆಳೆಗಳನ್ನು ಕೂಡ ಈಗಾಗಲೇ ಬಿತ್ತನೆ ಮಾಡಲಾಗಿತ್ತು. ಈ ಒಂದು ನದಿ ನೀರು ಬಂದಿರುವಂಥ ಕಾರಣಕ್ಕಾಗಿ ಏಕಾಏಕಿ ನೀರು ಬಂದಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಜಮೀನಿನಲ್ಲಿದ್ದಂತಹ ಬೆಳೆಗಳು ಕೊಚ್ಕೊಂಡು ಹೋಗಿದ್ದು ಕೆಲವೊಂದಿಷ್ಟು. ಆದರೆ ಮತ್ತು ಕೆಲವೊಂದಿಷ್ಟು ಕಡೆ ಜಮೀನಿನಲ್ಲಿ ನೀರು ನಿಂತು ಕೊಳೆತು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ ಮಳೆಯ ಅಬ್ಬರ ಜೋರಾಗಿರುವಂಥ ಕಾರಣಕ್ಕಾಗಿ ಇದೇ ರೀತಿ ಮಳೆ ಮುಂದುವರೆದಿದ್ದೆ ಆದರೆ ಬರೀ ಈಗ ಜಮೀನುಗಳಿಗೆ ನುಗ್ಗಿರುವಂಥ ನೀರು ಗ್ರಾಮಗಳಿಗೆ ನೀರು ನುಗ್ಗುವಂಥ ಆತಂಕ, ಭೀತಿ ಈ ಭಾಗದ ಜನರಿಗೆ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಕೋಡುಬಳೆ ಅಂದ್ರೆ ಅಡುಕಲೆ.